ಧರ್ಮಸ್ಥಳ ಪ್ರಕರಣದಲ್ಲಿ ಸುಳ್ಳು ಹೇಳಿ ಅಪಪ್ರಚಾರ ಮಾಡಿದವರ ವಿರುದ್ಧ ಕ್ರಮಕ್ಕೆ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಖಾಸಗಿ ದೇವಾಲಯಗಳ ಅರ್ಚಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾ ವಿಶ್ವನಾಥ್ ದೀಕ್ಷಿತ್ ಹೇಳಿದರು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ದೀಕ್ಷಿತ್ ಪ್ರತಿಷ್ಠಾನಂನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 15 ದಿನಗಳಿಂದ ಅನಾಮಧೇಯ ಮುಸುಕುಧಾರಿ ವ್ಯಕ್ತಿಯ ಮಾತನ್ನು ಕೇಳಿ ಸರ್ಕಾರ ಮುಜುಗರಕ್ಕೆ ಒಳಗಾಗಿದೆ. ಧರ್ಮೋ ರಕ್ಷತಿ ರಕ್ಷಿತಾ ಎಂಬಂತೆ ಧರ್ಮ ಪಾಲನೆ ಮಾಡುವವರನ್ನು ಧರ್ಮ ಯಾವತ್ತು ಕಾಯುತ್ತದೆ ಎನ್ನುವುದಕ್ಕೆ ಧರ್ಮಸ್ಥಳ ಪ್ರಕರಣವೇ ಸಾಕ್ಷಿಯಾಗಿದೆ ಎಂದರು. ಅಗೋಚರವಾಗಿ ಅಹರ್ನಿಶಿಯಾಗಿ ಕೆಲಸವನ್ನು ಮಾಡ್ತಾ ಇದೆ. ಸರ್ಕಾರ ವಹಿಸಿದಂತೆ SIT ತನಿಖೆಯಾದರೂ ಸಹ ಅಲ್ಲಾಗಿರ್ತಕ್ಕಂತಹ ಅತ್ಯಾಚಾರ ಮತ್ತು ಅನಾಚಾರದ ಬಗ್ಗೆ ಸಾಕ್ಷ್ಯಗಳು ಕುರುಹುಗಳು ಸಿಗ್ತಾನೆ ಇಲ್ಲ. ಇದೆಲ್ಲದರ ಹಿಂದೆ ಧರ್ಮಸ್ಥಳದ ಹೆಸರನ್ನ ನೇರವಾಗಿ ಕೆಡಿಸಬೇಕು ಅಂತ ಹೇಳಿ ಅದರ ವಿರುದ್ಧವಾಗಿ ವ್ಯವಸ್ಥಿತವಾಗಿರ್ತಕ್ಕಂತಹ ಒಂದು ತಂಡ ನಿರಂತರವಾಗಿ ಕೆಲಸ ಮಾಡ್ತಾ ಇರತಕ್ಕಂತಹ ಎಲ್ಲರಿಗೂ ಸಹ ಗೊತ್ತಿರತಕ್ಕ ಸಂಗತಿಯಾಗಿದೆ. ಈ ದಿಶೆಯಲ್ಲಿ ಹಿಂದೂ ದೇವಾಲಯ ಅರ್ಚಕರ ಒಕ್ಕೂಟ ತೀವ್ರವಾಗಿ ಅದನ್ನು ಖಂಡನೆಯನ್ನು ಮಾಡ್ತಾ, ನಾವು ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆ ಪರವಾಗಿ ನಿಂತಿದ್ದೇವೆ, ಧರ್ಮಸ್ಥಳದ ಪರವಾಗಿ ನಾವು ಬೆಂಬಲಕ್ಕಿದ್ದೇವೆ ಅಂತಕ್ಕಂಥ ವಿಚಾರವನ್ನ ಮಾಧ್ಯಮ ಮುಖಾಂತರ ನಾವು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮತ್ತು ಧರ್ಮಸ್ಥಳ ಕ್ಷೇತ್ರ ಕಳೆದ 40-50 ವರ್ಷಗಳಿಂದ ನಿತ್ಯ ಕ್ಷೇತ್ರದಲ್ಲಿ ಅನ್ನದಾಸೋಹವನ್ನು ಮಾಡ್ತಾ ಇದ್ದಾರೆ, ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ. ನೂರಾರು ಸಹಸ್ರಾರು ದೇವಾಲಯಗಳ ಪ್ರಾಚೀನತಮ ದೇವಾಲಯಗಳ ಸಂಪೂರ್ಣ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ನಮಗೆ ಕಣ್ಣಿಕಾಣವಾಗಿ ನಮ್ಮ ತಾಲೂಕಿನಲ್ಲೇ 5-6 ದೇವಸ್ಥಾನಗಳ ಸಮಗ್ರ ಅಭಿವೃದ್ಧಿಗೆ ಕ್ಷೇತ್ರದ ಕೊಡುಗೆ ತುಂಬಾ ಇದೆ. ಹಾಗೆ ಯಾರಾದರೂ ಪುರಾತನ ದೇವಸ್ಥಾನ ಮಾಡ್ತಾರೆ ಅಂತಂದ್ರೆ ಅಲ್ಲಿಗೆ ಹೋದ್ರೆ ಲಕ್ಷಗಟ್ಟಲೆ ಹಣವನ್ನು ಕೊಟ್ಟಿದ್ದನ್ನು ಕೂಡ ನಾವು ಸಾಕ್ಷಾತ್ ನೇರವಾಗಿ ಪ್ರತ್ಯಕ್ಷವಾಗಿ ಕಂಡಿದ್ದೇವೆ. ಜೊತೆಗೆ ಯಾವ ಗ್ರಾಮದಲ್ಲಿ ಯಾವ ನಗರ ಸ್ಮಶಾನ ಇಲ್ಲ, ಸಹಕಾರ ಕೇಳಿಕೊಂಡು ಹೆಗಡೆ ಹತ್ರ ಹೋದಾಗ ಹಣಕಾಸಿನ ನೆರವನ್ನು ಕೂಡ ಕೊಟ್ಟಿದ್ದಾರೆ. ಸಾಕ್ಷಿಭೂತವಾಗಿ ನಮ್ಮ ಚನ್ನರಾಯಪಟ್ಟಣದಲ್ಲೇ ಕಾಲನಿ ರಸ್ತೆಯಾಗಿರ್ತಕ್ಕಂಥ ಸ್ಮಶಾನ ನಮ್ಮ ಕಣ್ಣೆದುರಿಗೆ ಇದೆ. ಹೀಗೆ ನೂರಾರು ಹತ್ತಾರು ಸಾಮಾಜಿಕ ಕ್ಷೇತ್ರದಲ್ಲಿರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿರ್ಬೋದು, ವಿದ್ಯಾಕ್ಷೇತ್ರದಲ್ಲಿರ್ಬೋದು, ಹೀಗೆ ವೀರೇಂದ್ರ ಹೆಗ್ಗಡೆಯವರು ಮತ್ತು ಧರ್ಮಸ್ಥಳ ಕ್ಷೇತ್ರ ತನ್ನದೇ ಆಗಿರ್ತಕ್ಕಂಥ ಸಹಕಾರ ಸಹಯೋಗವನ್ನು ಕೊಡ್ತಾ ಇದೆ. ಈ ದಿಶೆಯಲ್ಲಿ ಯಾರು ಅಪಪ್ರಚಾರವನ್ನು ಮಾಡ್ತಿದ್ದಾರೆ ಅವರಿಗೆ ನೇರವಾಗಿ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಅರ್ಚಕರ ಒಕ್ಕೂಟ ನೇರವಾಗಿ ಆಗ್ರಹವನ್ನು ವ್ಯಕ್ತಪಡಿಸ್ತಾ, ಅವನು ಜಾಗನ ಹೇಳ್ಬೋದು ಇಂಥ ಊತಕ್ಕಿದ್ದೆ ಅಂತ ಒಬ್ಬ ಮನುಷ್ಯ ಸರ್ ಗುಡ್ಡಗಳಿಗೆ ಹೋಗಿ 12 ಗುಂಡಿ ತೆಗೆಯಕ್ಕಾಗತ್ತೆ ಸರ್? ಅದು ಸಾಧ್ಯವಿಲ್ಲದ ಚಟುವಟಿಕೆ. ಅದು ಒಬ್ಬನೇ ಏಕಾಕಿ ಹೋಗಿ ಹೆಣ ಎತ್ಕೊಂಡು ಹೋಗಿ ಅಲ್ಲಿ ಊಟ ಹಾಕೋದು ಸಾಧ್ಯನ? ಕಾಡು ಮೇಡಲೆಲ್ಲ ಅದು 12 ಗುಂಡಿ ತೆಗೆಯಕ್ಕಾಗತ್ತೆ ಸರ್ ಒಬ್ಬನ ಕೈಯಲ್ಲಿ? ಇದೆಲ್ಲ ಇದೆ ಅಂದ್ರೆ ಆದ್ರೂ ಸಿಗ್ತಾ ಇಲ್ಲ ಅಂದ್ರೆ ಅರ್ಥ ಏನು ಸರ್? ಅದು ನಿಮ್ಮ ಆಗ್ರಹ ಕೊನೆಯದಾಗಿ ಕೊನೆಯದಾಗಿ ಯಾರ್ಯಾರು ಇದು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವ್ರನ್ನ ತಕ್ಷಣ ಸರ್ಕಾರ ಬಂಧಿಸಿ ತನಿಖೆ ಮಾಡಬೇಕು. ಅಪಪ್ರಚಾರ ನಿಲ್ಲಿಸೋದಕ್ಕೆ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು. ಜೊತೆಗೆ ನಾವು ಹೆಗ್ಡೆಯವರ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥದ್ದನ್ನ ನಾವು ಈ ಮೂಲಕ ಇರ್ತೀವಿ. ಬಳಿಕ ಮಾತನಾಡಿ, ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ 800 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲು ಕೆಲವು ಕಾಣದ ಕೈಗಳು ಮುಂದಾಗಿದೆ. ಅಂತಹವರ ದುರ್ಬುದ್ಧಿ ಎಂದಿಗೂ ಫಲಿಸದು. ಧರ್ಮಾಧಿಕಾರಿಗಳು ಇಷ್ಟು ದಿನ ಮಾಡಿಕೊಂಡು ಬಂದಿರುವ ಸಾಮಾಜಿಕ ಕಾರ್ಯಗಳು, ಕಾಪಾಡಿಕೊಂಡು ಬಂದ ಧರ್ಮವೇ ಅವರಿಗೆ ರಕ್ಷಣೆಯಾಗಿ ನಿಂತಿದೆ ಎಂದರು. ಧರ್ಮಸ್ಥಳದ ಬಗ್ಗೆ ನಡೆಯುತ್ತಿರುವಂತಹ ಅಪಪ್ರಚಾರದ ಬಗ್ಗೆ ತೀವ್ರವಾದ ಖಂಡನೆಯನ್ನು ವ್ಯಕ್ತಪಡಿಸುತ್ತೇವೆ. ಹಾಗೂ ಅಲ್ಲಿನ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ನಮ್ಮ ಎಲ್ಲ ಭಕ್ತಾದಿಗಳ ಪರವಾಗಿ ಹಾಗೂ ನಮ್ಮ ಒಕ್ಕೂಟದ ಪರವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತೇವೆ. ಆ ಮಂಜುನಾಥನ ಹೆಸರನ್ನು ಕೆಡಿಸಲಿಕ್ಕೆ ಈಗಿರುವಂತಹ ಯಾವುದೇ ಕಾರಣದ ಶಕ್ತಿಗಳಿಗೆ ಸಾಧ್ಯವಿಲ್ಲ. ಅದು 800 ವರ್ಷಗಳ ಇತಿಹಾಸವನ್ನು ಹೊಂದಿಕೊಂಡು ಇದುವರೆಗೆ ನಡ್ಕೊಂಡು ಬಂದಿದೆ ಅಂದರೆ ಆ ಒಂದು ಕ್ಷೇತ್ರದಲ್ಲಿ ಏನೋ ಒಂದು ಸತ್ಯಾಂಶ ಇರೋದರಿಂದ ನಡ್ಕೊಂಡು ಬಂದಿದೆ. ಹಾಗಾಗಿ ಆ ಅಪಪ್ರಚಾರವನ್ನು ತಕ್ಷಣ ನಿಲ್ಲಿಸಬೇಕು, ಸರ್ಕಾರ ಅದರ ಬಗ್ಗೆ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಎಂಬುದಾಗಿ ಆಗ್ರಹಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಲಕ್ಷಾಂತರ ಭಕ್ತಾದಿಗಳು ಕೂಡ ಹೆಗ್ಡೆಯವರ ಪರವಾಗಿ ಇದ್ದಾರೆ. ಒಂದು ಸುಳ್ಳನ್ನು 10 ಸಾರಿ ಹೇಳಿದ್ರೆ ನಿಜ ಆಗುತ್ತೆ ಅನ್ನೋದು ಅವರ ಒಂದು ಭಾವನೆಯಾಗಿದೆ. ಅದು ಸಾಧ್ಯ ಇಲ್ಲ. ಹಾಗಾಗಿ ಯಾವುದೇ ರೀತಿಯಾದಂತಹ ಏನು ಈ ಧಾರ್ಮಿಕ ಕ್ಷೇತ್ರಗಳು ಅಥವಾ ಏನು ಸನಾತನ ಧರ್ಮವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ
ಕೂಡಲೇ ಸರ್ಕಾರ ನಮ್ಮ ಅಧ್ಯಕ್ಷಗಳಾಗಿ ಯಾರು ಅಪರಾಧವನ್ನು ಮಾಡ್ತಿದ್ದಾರೆ ಅವರನ್ನು ಪರಿಗಣಿಸಿ ಅವರನ್ನು ಬಂಧಿಸಿದಾಗ ಅದರ ಒಂದು ಅವನತಿಯನ್ನು ಕಾಣಲಿಕ್ಕೆ ಸಾಧ್ಯ. ಇಲ್ಲಾಂದರೆ ನಾವೇ ಅದಕ್ಕೆ ಪುಷ್ಟಿಯನ್ನು ನೀಡಿದಾಗುತ್ತೆ. ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತು ಅನಾಮಿಕವನ್ನು ತೀವ್ರ ತಪಾಸಣೆಗೆ ಒಳಪಡಿಸಿದ್ರೆ ನಿಜಾಂಶ ತಾನಾಗಿ ಹೊರಬರುತ್ತೆ. ಹಾಗಾಗಿ ಅದರ ಏನು ಅಪಪ್ರಚಾರ ನಡೀತಿದೆ ಅನ್ನೋದನ್ನು ಕಡಾಖಂಡಿತವಾಗಿ ಎಲ್ಲ ಲಕ್ಷಾಂತರ ಭಕ್ತಾದಿಗಳ ಪರವಾಗಿ ನಮ್ಮ ಅರ್ಚಕರ ಒಕ್ಕೂಟ ಸಾರಾಸಗಟಾಗಿ ಖಂಡಿಸುತ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಯಶವಂತ್, ನಿರ್ದೇಶಕರಾದ ವಿಜಯ್ ಕುಮಾರ್, ಸುಧೀರ್, ನಾಗರಾಜು, ವೆಂಕಟೇಶ್ ಮೂರ್ತಿ, ಮಂಜುನಾಥ್ ಹಾಜರಿದ್ದರು.